ದೊಡ್ಡ ಒಂದು ಯೂರಿಯಾ ಹಗರಣ. ಹಿಂದೆಂದೂ ಇಷ್ಟು ದೊಡ್ಡ ಹಗರಣ ರಾಜ್ಯದಲ್ಲಿ ನಡೆದಿಲ್ಲ. ಇವತ್ತು DRI ಸುಮಾರು 2 ಲಕ್ಷಕ್ಕೂ ಹೆಚ್ಚು ಕೆಜಿ ಯೂರಿಯಾವನ್ನು ಕಾಳಸಂತೆಯಲ್ಲಿ ವಶಪಡಿಸಿಕೊಂಡಿರೋದು ರಾಜ್ಯ ಸರ್ಕಾರಕ್ಕೆ ಒಂದು ರೀತಿ ಛೀಮಾರಿ. ಪದೇ ಪದೇ ರಾಜ್ಯ ಸರ್ಕಾರ ಯೂರಿಯಾ ಶಾರ್ಟೇಜ್ ಆದಾಗೆಲ್ಲ ಕೇಂದ್ರ ಸರ್ಕಾರ ನಮಗೆ ಸರಿಯಾಗಿ ಕೊಡ್ತಾ ಇಲ್ಲ, ತಾರತಮ್ಯ ಮಾಡ್ತಾ ಇದೆ ಅಂತೇಳಿ ಪದೇ ಪದೇ ಮಂತ್ರಿಯಿಂದ ಹಿಡಿದು ಮುಖ್ಯಮಂತ್ರಿವರೆಗೂ ಹೇಳ್ತಾ ಇದ್ರು. ಈಗ ಮುಖ್ಯಮಂತ್ರಿ ನಾನು ಕೇಳಕ್ಕೆ ಇಷ್ಟಪಡ್ತೀನಿ, ಇವಾಗ ಏನ್ ಹೇಳ್ತೀರಾ? ಕೇಂದ್ರ ಸರ್ಕಾರ ಯೂರಿಯಾ ರಾಜ್ಯಕ್ಕೆ ಕಳಿಸ್ಕೊಡ್ತೈತೆ, ರಾಜ್ಯ ಸರ್ಕಾರ ಅದನ್ನ ಡಿಸ್ಟ್ರಿಬ್ಯೂಟ್ ಮಾಡಬೇಕು. ಅದು APMC ಮುಖಾಂತರ ಮಾಡ್ತಿರೋ, ಕೃಷಿ ಇಲಾಖೆ ಮಾಡ್ತಿರೋ, ಅದು ನಿಮಗೆ ಸಂಬಂಧಪಟ್ಟಿದ್ದು. ಈ ಕಳ್ಳತನ ಹೆಂಗೆ ಅಂಗಡಿಗಳಿಂದ ಕಾಳಸಂತೆಗೆ ಹೋಯ್ತು? ಇವತ್ತು ರೈತರಿಗೆ ಕೇಂದ್ರ ಸರ್ಕಾರ 280 ರೂಪಾಯಿಯಲ್ಲಿ ಕೊಡ್ತಾ ಇದೆ. ಈ ಕಾಳಸಂತೆಯಲ್ಲಿ ಈಗ ಅದನ್ನ 2,000 ರೂಪಾಯಿಗೆ ಮಾರಾಟ ಮಾಡ್ತಾ ಇದ್ದಾರೆ. ಅಂದ್ರೆ 1:10. ಕೇಂದ್ರ ನರೇಂದ್ರ ಮೋದಿಯವರ ಸರ್ಕಾರ ರೈತರಿಗೆ ಸಹಾಯ ಆಗಲಿ ಅಂತ ಸಬ್ಸಿಡಿ ಕೊಟ್ಟು ಈ ಯೂರಿಯಾವನ್ನ ಬಿಡುಗಡೆ ಮಾಡ್ತಾ ಇದೆ. ಆದರೆ ರಾಜ್ಯ ಸರ್ಕಾರ ಇದನ್ನು ಕಾಳಸಂತೆಯಲ್ಲಿ ಮಾರಾಟ ಮಾಡೋಕ್ಕೆ ಅವಕಾಶ ಕೊಟ್ಟಿದೆ. ಕೊಟ್ಟವರು ಯಾರು? ಅಧಿಕಾರಿ ಮೇಲೆ ಕ್ರಮ ಏನು? ಆ ಅಂಗಡಿಗಳ ಮೇಲೆ ಕ್ರಮ ಏನು? ಈಗ ಮುಖ್ಯಮಂತ್ರಿಗಳು ಹೇಳಿದಾರಂತೆ APMC ಮುಖಾಂತರ ಹಂಚೋದು. ಆಯ್ತು, APMC ಯಾರ ಅಡಿಯಲ್ಲಿ ಬರ್ತತೆ? APMCಗೆ ಒಬ್ಬ ಮಂತ್ರಿ ಇದಾರಲ್ಲ ನಿಮ್ಮಲ್ಲಿ, ನಿಮ್ಮ ಕ್ಯಾಬಿನೆಟ್ ಅಲ್ಲೇ ಇದ್ದಾರೆ. ಅದೇನು ತಮಿಳುನಾಡು ಬರುತ್ತ, ಆಂಧ್ರ ಬರುತ್ತ? ಜಾರಿಗೆ ಉತ್ತರ ಬೇಡ. ಇಷ್ಟೊಂದು ದೊಡ್ಡ ಹಗರಣ ಆಗಿದೆ, ರಾಜ್ಯ ಸರ್ಕಾರ ನಿದ್ದೆ ಮಾಡ್ತಾ ಇದೆ. ಮಾತ್ರ ಕೇಂದ್ರ ಸರ್ಕಾರದ ತಾರತಮ್ಯ ಅಂತೀರಾ? ಈಗ ಯಾರು ತಾರತಮ್ಯ ಮಾಡ್ತಾ ಇರೋದು? ರೈತರಿಗೆ ದ್ರೋಹ ಬಗಿತಾ ಇದ್ದೀರಲ್ಲ. ಇದು ರೈತ ವಿರೋಧಿ ಸರ್ಕಾರ, ರೈತರಿಗೆ ದ್ರೋಹ ಬಗೆದಿದೆ. ಇಷ್ಟೊಂದು ಲಕ್ಷ ಯೂರಿಯಾ ಹಗರಣ ಆಗಿದ್ರು ಕೂಡ ರಾಜ್ಯ ಸರ್ಕಾರಕ್ಕೇನು ಅನ್ಸೇ ಇಲ್ಲ. ಇದು ಸಿಕ್ಕಿರೋದಿಷ್ಟು, ಸಿಗದೇ ಇರೋದು ಇನ್ನೆಷ್ಟು ಹಗರಣಗಳಾಗೈತೋ ಗೊತ್ತಿಲ್ಲ ಯೂರಿಯಾದು. ಇದಕ್ಕೆ ನೇರ ಕಾರಣ ರಾಜ್ಯ ಸರ್ಕಾರ. ರಾಜ್ಯ ಸರ್ಕಾರಕ್ಕೆ ಏನಾದರೂ ಮಾನ ಮರ್ಯಾದೆ ಇದ್ರೆ ಎಲ್ಲಿಂದ ಬಂತು? ಯಾಕೆ